ಹಾಯ್ ಫ್ರೆಂಡ್ಸ್. ನೋಡ್ಬೋದು ಇವಾಗ ನಾವು ದೇವಸ್ಥಾನದ ಎಂಟ್ರೆನ್ಸಲ್ಲಿದ್ದೀವಿ. ನೋಡ್ಬೋದು ಇದೇ ಚಾಮುಂಡಿ ಬೆಟ್ಟ. ಅಂದರೆ ತುಂಬಾ ರಶ್ ಇದ್ದರು ಜನ. ಇನ್ನೂ ಬೇಗನೆ ಬರಬೇಕಾಗಿತ್ತು ನಾವು, ಯಾಕಂದರೆ ಮಕ್ಕಳಿರೋದ್ರಿಂದ ಅವರಿಗೆ ತಿನ್ನಿಸ್ಕೊಂಡು ಎಲ್ಲ ಬರೋದು ಲೇಟ್ ಆಯಿತು ನಮ್ಮದು. ತುಂಬಾ ರಶ್ ಆಗಿ ಹೋಗ್ಬಿಟ್ಟು, ಯಾಕಂದರೆ ಇವಾಗ ಸ್ಕೂಲೆಲ್ಲ ರಜಾ ಇರೋದ್ರಿಂದ ತುಂಬಾ ಟೂರಿಸ್ಟ್ ಬಂದಿದ್ದಾರೆ. ನೋಡ್ಬೋದು ನೀವು ಹೊರಗಡೆಯಿಂದ. ನಾವು ದೇವರಿಗೆಲ್ಲ ನಮಸ್ಕಾರ ಮಾಡಿ ನಾವು ಹೊರಗಡೆ ಬಂದಿದ್ದೀವಿ. ಈಗ ತುಂಬಾ ಹಸಿವೆ ಆಗ್ತಾಯಿತ್ತು. ತಿಂಡಿನೂ ಸ್ವಲ್ಪ ಸ್ವಲ್ಪ ತಿಂದ್ಕೊಂಡು ಬಂದಿದ್ವಿ. ಹಾಗಾಗಿ ಇಲ್ಲಿ ಸ್ವಲ್ಪ ಕಲ್ಲಂಗಡಿ ಹಣ್ಣು ತಿಂದು ಇವಾಗ ಹೊರಟಿದ್ದೀವಿ ರಿಟರ್ನ್ ಬಸ್ಸಲ್ಲಿ. ಇನ್ನು ನೈಟ್ ನಾವು ಹೊರಡೋದಲ್ವ, ಹಾಗಾಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೋಬೇಕು. ನೋಡಿ, ಮನೆ ಹತ್ರ ಬಂದ ಕೂಡಲೇ ಇಲ್ಲಿ ಸಮೋಸ ಕೂಡ ಬಂದಿತ್ತು. ಒಂದು ಸಮೋಸಕ್ಕೆ 10 ರುಪೀಸ್. ಡೈಲಿ ಬರ್ತಾರೆ ಇವರು. ಸ್ವಲ್ಪ ಕ್ಯಾರೆಟು ಈರುಳ್ಳಿ ಎಲ್ಲ ಹಾಕ್ಕೊಡ್ತಾರೆ. ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಟೈಮಲ್ಲೆಲ್ಲ ಮಧ್ಯಾಹ್ನ ಟೈಮಲ್ಲಿ ಬರ್ತಾರೆ. ನೋಡ್ಬೋದು, ಎಲ್ಲರಿಗೂ ತೊಗೊಂಡಿದ್ದೀವಿ ಇವಾಗ ಸಮೋಸವನ್ನು.
ಹೌದು, ನಾವು ಇದೇ ಏರಿಯಾದಲ್ಲಿ ಇದ್ದಿದ್ದು. ಮೈಸೂರಿಗೆ ಬಂದಾಗ ನಮ್ಮದು ರೂಮ್ ಇಲ್ಲೇ ಇತ್ತು. ಇದೇ ನಾವು ಉಳ್ಕೊಂಡಿರೋ ರೂಮು ಮೈಸೂರಲ್ಲಿ. ನೀವು ನೋಡ್ಬೋದು, ನಮ್ಮ ಭಾವಂದು ರೂಮ್ ಇದು. ಬ್ಯಾಚುಲರ್ಸ್ ರೂಮು. ಅಷ್ಟೇನು ಕ್ಲೀನಾಗಿದೆ, ಆದರೆ ಅಷ್ಟೊಂದು ಸೆಟ್ಟಿಂಗ್ ಆಗಿಲ್ಲ. ನೋಡ್ಬೋದು, ಇದು ಬೆಡ್ರೂಮು. ಇಲ್ಲಿ ಒಂದು ವಾರ್ಡ್ರೋಬ್ ಎಲ್ಲ ಇದೆ. ಚೆನ್ನಾಗಿದೆ, ಒಂದು ಸಣ್ಣ ಫ್ಯಾಮಿಲಿ ಇರ್ಬೋದು. ನೋಡಿ, ಇದು ಕಿಚನು. ಆಮೇಲೆ ಇದು ನೋಡ್ಬೋದು, ಟಾಯ್ಲೆಟ್. ಇದು ಒಣಗಿಸ್ಲಿಕ್ಕೆ ಎಲ್ಲ ಜಾಗ ಉಂಟು. ಇಲ್ಲಿ ಒಂದು ಟಾಯ್ಲೆಟ್ ಉಂಟು. ನಮ್ಮದು ಬ್ಯಾಗೆಲ್ಲ ಪ್ಯಾಕ್ ಆಗಿ ಆಯಿತು. ಇನ್ನು ಹೊರಡುದು. 10:30ಗೆ ಬಸ್ ಉಂಟು. ಹಾಗೆ ಇಟ್ಕೊಂಡಿದ್ದಾಳೆ. ಬ್ಯಾಗೆಲ್ಲ ಪ್ಯಾಕ್ ಮಾಡಿ ನಾನು ಕೂತ್ಕೊಂಡಿದ್ದೀನಿ. ಇವಾಗ ಇನ್ನೂ 7:15 ಆಯಿತು. 10:30ಗೆ ಬಸ್ಸು ಹೊರಡಬೇಕು. ಮತ್ತು ಅಕ್ಕ ಮತ್ತು ಅವಳ ಮಗಳು ಯುಕ್ತ ನನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದಾಳೆ. ಅವ್ರೇನು ಬರಬೇಕು. ನಾವು ಸ್ವಲ್ಪ ಕಾಫಿ ಎಲ್ಲ ಕುಡಿದ್ಬಿಟ್ಟು ಕೂತ್ಕೊಂಡಿದ್ದೀವಿ ಸುಮ್ಮನೆ. ಇನ್ನು ಸ್ವಲ್ಪ ಊಟ ಮಾಡಿಬಿಟ್ಟು ಹೊರಡೋದು. ಮಂಗಳೂರಿಗೆ ಹೋಗ್ತೀವಾ, ಬೇರೆ ಕಡೆ ಹೋಗ್ತೀವಾ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗ್ತದೆ. ಇನ್ನೂ 5 ಡೇಸ್ ಮಕ್ಕಳಿಗೆ ರಜಾ ಇದೆ. ಮಂಡೇ ಸ್ಟಾರ್ಟ್ ಆಗೋದು ಸ್ಕೂಲೆಲ್ಲ. ನೋಡಬೇಕು ಏನಾಗುತ್ತೆ ಅಂತ ಹೇಳಿಬಿಟ್ಟು. ಖುಷಿ ಆಯಿತು ನಮಗೂ ಮೈಸೂರಿಗೆ ಬಂದು. ಮಕ್ಕಳಿಗೂ ತುಂಬ ಖುಷಿ ಆಯಿತು. ಹಾಗಾಗಿ ಬೇರೆ ಕಡೆ ರೂಮೆಲ್ಲ ಮಾಡಿ ಇರೋದಾಗಿದ್ದರೆ ನಾವು ಇನ್ನೂ ತುಂಬಾ ಇದು ಅಮೌಂಟನ್ನು ಕೊಡಬೇಕಾಗಿತ್ತು. ಇಲ್ಲಿ ಭಾವನ ರೂಮ್ ಇರೋದ್ರಿಂದ ನಮಗೆ ಅಷ್ಟು ಕಷ್ಟ ಅಂತ ಅನ್ನಿಸ್ಲಿಲ್ಲ. ತುಂಬಾ ಚೆನ್ನಾಗಾಯಿತು. ನಮಗೂ ಖುಷಿ ಆಯಿತು. ನಾನು ಮೈಸೂರು ನೋಡಿದ್ದೀನಿ ಆಲ್ರೆಡಿ, ತುಂಬ ಎಲ್ಲ ಕಡೆ ನೋಡಿದ್ದೀನಿ. ಮಕ್ಕಳು ನೋಡಿಲ್ಲ, ಹಾಗಾಗಿ ಕರ್ಕೊಂಡು ಬಂದ್ವಿ. ಮತ್ತು ವೀಡಿಯೋಸ್ ಎಲ್ಲ ಹಾಕಿದ್ದೀನಿ, ನೋಡಿ ಸಪೋರ್ಟ್ ಮಾಡಿ. ತುಂಬ ವ್ಯೂಸ್ ಬಂದರೆ ನನಗೂ ಹೊಸ ವೀಡಿಯೋ ಮಾಡೋಕ್ಕೆ ಒಂದು ಮೋಟಿವೇಶನ್ನು ಸಿಕ್ಕಿದಾಗ ಆಗ್ತದೆ. ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಅನಿಸುತ್ತೆ. ವ್ಯೂಸ್ ಕಮ್ಮಿ ಇದ್ದರೆ ಇಂಟ್ರೆಸ್ಟ್ ಬರಲ್ಲ ವೀಡಿಯೋ ಮಾಡೋದಕ್ಕೆ. ನೋಡಿ ಸಪೋರ್ಟ್ ಮಾಡಿ. ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದೆ, ಯಾಕಂದರೆ ನನಗೆ ವಾಚ್ ಟೈಮ್ ತುಂಬಾ ಇಂಪಾರ್ಟೆಂಟ್ ಇದೆ. ನನಗೆ ವಾಚ್ ಟೈಮ್ ಕಂಪ್ಲೀಟ್ ಆದರೆ ಮಾನಿಟೈಸೇಷನ್ಗೂ ಅಪ್ಲೈ ಮಾಡ್ಕೋಬೋದು. ಹಾಗಾಗಿ ನೋಡಿ, ಕಂಪ್ಲೀಟಾಗಿ ನೋಡಿ ನನಗೆ ಸಪೋರ್ಟ್ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಬಸ್ಸಿಗೆ ಹೋಗೋ ಟೈಮಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ ನಾನು. ಇನ್ನು ಊಟ ಎಲ್ಲ ಮಾಡಿ ಮತ್ತೆ ನಾವು ರೆಡಿ ಆಗಬೇಕು. ಓಕೆ, ನಮಗೆ ಇವಾಗ ಬಸ್ ಬಂದಿದೆ, ನಾವು ಹೊರಟಿದ್ದೀವಿ. ಬಾಯ್ ಬಾಯ್. ಮತ್ತು ನೆಕ್ಸ್ಟ್ ನೋಡೋಣ ಎಲ್ಲಿಗೆ ಹೋಗ್ತೀನಿ, ಮತ್ತೆ ಸಿಗ್ತೀನಿ ನಾನು. ಓಕೆ, ಇವಾಗ ನಾವು ಮಾರ್ನಿಂಗ್ ಒಂದು 6:45 ಆಗಿದೆ. ನಾವು ಮಂಗಳೂರು ಬಿಟ್ಟು ಇವಾಗ ನಾನು ಉಡುಪಿಯಲ್ಲಿದ್ದೀನಿ. ನಾನು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ, ಮಂಗಳೂರಿಗೆ ಹೋಗ್ತಾ ಇಲ್ಲ. ಯಾಕೆ ಏನು ಅಂತ ನಿಮಗೆ ಮುಂದಿನ ವಿಡಿಯೋದಲ್ಲಿ ಗೊತ್ತಾಗುತ್ತೆ, ನಾನು ಯಾಕೆ ಊರಿಗೆ ಬಂದೆ ಅಂತ ಹೇಳ್ಬಿಟ್ಟು. ಓಕೆ, ಫೈನಲಿ ಮನೆಗೆ ಬಂದ್ವಿ. ಈಗ ನೋಡ್ಬೋದು, ಅಮ್ಮ ಮನೆಗೆ ಬಂದಿದ್ದೀವಿ. ಸುಸ್ತಾಗಿ ಹೋಗಿದೆ. ಇನ್ನೂ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ನಾನು ನಿಮಗೆ ಸಿಗ್ತೀನಿ. ನೋಡ್ಬೋದು ನನ್ನ ಫೇಸ್ ಎಲ್ಲ ಹೆಂಗಾಗಿದೆ ಅಂತ. ನಿದ್ದೆ ಇದ್ದೇನೆ. ಓಕೆ, ಮತ್ತೆ ನಾನು ಸಿಗ್ತೀನಿ ಇನ್ನೂ ಫ್ರೆಶ್ ಅಪ್ ಆಗಿಬಿಟ್ಟು. ಇವಾಗ ಜಸ್ಟ್ ಬಂದ್ವಿ ಅಷ್ಟೇ. ಇನ್ನು ಮಕ್ಕಳಿಗೆಲ್ಲ ಹಸಿವೆ ಆಗ್ತಾ ಉಂಟು. ಮತ್ತೆ ಸಿಗ್ತೀನಿ. ಮೈಸೂರಿಂದ ಬರುವಾಗ ನಾನು ಹೂವಿನ ಗಿಡ ಅದು ಚಿಗುರಿಲ್ಲ, ಚಿಗುರಬೇಕಷ್ಟೇ. ನೋಡ್ಬೋದು ನಮ್ಮನೆ ಸುತ್ತಮುತ್ತಲೇ
ಮಾಡೋದ್ರಿಂದ ಅನ್ನ ಒಂದು ಇಲ್ಲಿ ಮಾಡ್ತಾರೆ, ಮತ್ತೆ ಸಹ ಎಂತ ಮಾಡೋದಿಲ್ಲ. ಇದನ್ನು ಇನ್ನೊಂದು 1 ಅಥವಾ 2 ಮಂತ್ ಬಿಟ್ಟು ಇದನ್ನು ಒಡಿತಾರೆ. ನೋಡ್ಬೋದು ನಿಮ್ದು ಇದು ಹಳೆ ಮನೆ ನಮ್ಮದು. ನೋಡಿ ಇಲ್ಲಿ ಕಾಯಿ ಎಲ್ಲ ರಾಶಿ ಹಾಕಿದ್ದಾರೆ. ಇಲ್ಲಿ ಎಂತ ಇಲ್ಲ, ಇವಾಗ ಎಲ್ಲ ಹಾಳಾಗಿದೆ. ಇದು ಇವಾಗ ಇದು ಇಲಿ ಮನೆ ಆಗಿದೆ, ಹೆಗ್ಗುಳಗಳ ರಾಶಿ ನೋಡ್ಬೋದು. ನೋಡಿ ಗಲೀಜೆಲ್ಲ ಮಾಡಿಟ್ಟಿದ್ದಾವೆ. ಇದು ಒಡಿಬೇಕು, ಇನ್ನೊಂದು 2 ತಿಂಗಳಲ್ಲಿ ಎಲ್ಲ ಒಡೆದಾಕ್ತಾರೆ. ನೋಡಿ ಇದು ನಮ್ಮ ಮನೇಲಿ ಆಗಿದ್ದ ಪಪ್ಪಾಯ, ಇವಾಗ ಕಿತ್ಕೊಂಡು ಬಂದೆ ನಾನು. ಶೆಟ್ಟಿ ಇವಾಗ ಎದ್ದು ಬಂದ್ಲು. ಎಂತ ಮಾಡ್ತಿದ್ಯಾ? ಎಂತ ಮಾಡ್ತಿದ್ಯಾ? ಓಕೆ, ನೋಡ್ಬೋದು ಯುಕ್ತಾನು ಇವಾಗಲೇ ಎದ್ಲು. ಇನ್ನು ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಇನ್ನೊಂದು ಒಳ್ಳೆ ವಿಡಿಯೋ ಬರ್ತಾ ಇದೆ, ವೆಯ್ಟ್ ಮಾಡಿ. ಓಕೆ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಒಳ್ಳೆ